ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಡಲೆಕಾಳ್ದು ಪ್ರಸಾದ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಕೊಡೋದು, ಅದು ಮಾಡಿದ್ದೆ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಬೆಳಗ್ಗೆ ಬೇಗ ಎದ್ದು ಕಡಲೆಕಾಯಿ ಅದು ವಿಷಲೆಲ್ಲ ಓಡಿಸ್ಬಿಟ್ಟು ಆ್ಯಂಡ್ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಕೂಡ ಮಾಡಿಕೊಂಡು ಆ್ಯಂಡ್ ಸಜ್ಜಿಕ ಒಂದು ಪ್ರಸಾದ ಸ್ವೀಟ್ ಇದು ಮಾಡ್ತಾಯಿದ್ದೆ. ಆ್ಯಂಡ್ ಇದು ಪ್ರಸಾದ ಮಾಡೋದು ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಆ್ಯಂಡ್ ಪೂಜೆ ಕೂಡ ಆಯಿತು. ಆ್ಯಂಡ್ ಬೇಗ ಎಲ್ಲ ಟೆಂಪಲ್ ಹೋಗ್ಬಿಟ್ಟು ಪ್ರಸಾದ ಹಂಚ್ಬಿಟ್ಟು ಬರೋಣ ಅಂತ. ಬಟ್ ಪೂಜೆ ಕರೆಕ್ಟು ಆಗೋಷ್ಟರಲ್ಲಿ ನನ್ನ ಮಗ ಎದ್ದು ಬಂದ. ಸೊ ಏನಿದು ಅಂತ ನೋಡ್ತಾ ಇದ್ದಾನೆ. ಅಮ್ಮ ಏನೋ ಮಾಡಿದಾಳಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವನಿಗೆ ಫಸ್ಟು ಪ್ರಸಾದ ಮಾಡಿ ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ದೆ. ಇವಾಗ ಎದ್ದು ಬಂದಿದ್ದ, ಸೊ ಅದಕ್ಕೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಅವನು. ಅವನಿಗೆ ಇದು ಫೇವ್ರೆಟ್. ಬಾಯಲ್ಲಿ ಆ್ಯಂಡ್ ದೆನ್ ಕಾಯಿ ತುರಿದು ಮತ್ತು ಅದೆಲ್ಲ ಕೊತ್ತಂಬರಿ ಹಸಿಮೆಣಸೆಲ್ಲ ರುಬ್ಬಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಆಯಿಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಹಿಂಗೆ ಸ್ವಲ್ಪ ಹಾಕಬೇಕು. ಆ್ಯಂಡ್ ಕಾಳು ಬೇಯಿಸಿರೋ ಕಾಳು ರಾತ್ರಿ ಇಡೀ ನೆನೆಸಿಟ್ಟು ನೆಕ್ಸ್ಟು ಬೇಯಿಸಿ ಅದನ್ನು ಈ ಕಾಳನ್ನ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ನಾವೇನಾದರೂ ಹೇಳ್ಕೊಂಡು ಅಥವಾ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನನ್ನ ಮಗ ಕುತ್ಕೊಂಡ್ಬಿಟ್ಟಿದ್ದಾನೆ. 1 year 4 months ರನ್ನಿಂಗ್ ಈಗ ನನಗೆ. ಕ್ಯೂಟಾಗಿ ತಲೆಗೆ ಸ್ನಾನ ಎಲ್ಲ ಮಾಡಿಬಿಟ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನನ್ನ ಮಗ. ಆ್ಯಂಡ್ ದೆನ್ ಅಪ್ಪ ಮಗ ಇಬ್ಬರು ಚೆನ್ನಾಗಿ ಕಾಣಿಸಿದ್ರು ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ ತೊಗೊಂಡು ಆಚೆ ಬರ್ಗರ್ ಜ್ಯೂಸ್ Okay, thank you.